ಪೈನರಾಮಿಕ್ ಸನ್ರೂಫು 360 ಡಿಗ್ರಿ ಕ್ಯಾಮ್ರಾ ಯೂಜ್ ಡಿಸ್ಪ್ಲೇ ಆಗಿರ್ಬೋದು 6 ಇಯರ್ ಬ್ಯಾಗ್ ಇರುವಂತಹ MG ಎಕ್ಟರು ಜಸ್ಟ್ 11.5 ಅದರಲ್ಲೂ ನೆಗೋಷಿಯಬಲ್ ಥರ್ಡ್ ಓನರು ಸೆಕೆಂಡ್ ಓನರ್ ಗಾಡಿ ಅಲ್ಲ ಸಿಂಗಲ್ ಓನರ್ ಗಾಡಿ 1 ಲಕ್ಷದ ರೇಂಜಲ್ಲಿ ಫಿಯಟ್ ಪೆಟ್ರಾ ಕೂಡ ಇದೆ 1.6 ಲೀಟರ್ ಇಂಜಿನ್ ಬರೋದು ಇದರಲ್ಲಿ ಆ್ಯಂಡ್ ಈ ಬೂಟ್ ಸ್ಪೇಸಲ್ಲಿ ಇಬ್ಬರನ್ನ ಕಿಡ್ನಾಪ್ ಮಾಡ್ಬೋದು ಅರೌಂಡ್ 20 ಕಿಲೋಮೀಟರ್ ಮೈಲೇಜ್ ಕೊಡುವಂತಹ 15 ಮಾಡೆಲ್ ಹ್ಯುಂಡೈ ವರ್ನ ಜಸ್ಟ್ 4,60,000 ಸಿಗ್ತಾ ಇದೆ 2022ರಲ್ಲಿ ಈ ಗಾಡಿ ಪ್ರೈಸು 18,30,000 70,000 ಡಿಸ್ಕೌಂಟ್ ಸಿಕ್ಕಿತ್ತಂತೆ 17,50,000 ಅಂತ ಇಟ್ಕೊಂಡ್ರು ಇವಾಗ ಸಿಗ್ತಿರೋದು ಸಿಂಗಲ್ ಓನರ್ ಗಾಡಿ ಬರೀ 20,000 ಓಡಿರೋದು 9,75,000ಕ್ಕೆ XL6 ಮೋಸ್ಟ್ ಡಿಮ್ಯಾಂಡೆಡ್ ಹೊರಗಡೆ ಎಲ್ಲ 10.5 ಲಕ್ಷ 11 ಲಕ್ಷ ಹೇಳ್ತಾರೆ 20 ಮಾಡೆಲ್ 21 ಮಾಡೆಲ್ ಗಾಡಿಗಳಿಗೆ ನಮ್ಮ ಹತ್ರ 20 ಮಾಡೆಲ್ ಗಾಡಿ ಇದು ಜಸ್ಟ್ 9,55,000 ಸಿಂಗಲ್ ಓನರ್ ಗಾಡಿ ಅದೇ ತರ ಸೆಕೆಂಡ್ ಓನರು ಜಸ್ಟ್ 9,50,000 21 ಮಾಡೆಲ್ ಗಾಡಿ i20 ಆಸ್ತಾ ಆಪ್ಷನಲ್ 6 ಇಯರ್ ಬ್ಯಾಗ್ ಗಾಡಿ ಅದು ಕೂಡ 20 ಮಾಡೆಲ್ ಜಸ್ಟ್ 6,30,000 ಫೈನಲ್ ಪ್ರೈಸ್ 6 ಇಯರ್ ಬ್ಯಾಗ್ ಕ್ರೂಸ್ ಕಂಟ್ರೋಲ್ ಎಲ್ಲ ಇರುವಂತಹ ನ್ಯೂ ಶೇಪ್ ಇಕೋ ಸ್ಪೋರ್ಟ್ ಜಸ್ಟ್ 7,55,000 4 ವೀಲ್ ಡ್ರೈವ್ ಡಸ್ಟರ್ ಕೂಡ ಇದೆ ಜಸ್ಟ್ 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ನಿಮ್ದಾಗತ್ತೆ ವೀಕ್ ಡೇಸ್ ಅಲ್ಲಿ ಆಫೀಸ್ಗೆ ಹೋಗಿ ವೀಕೆಂಡ್ಸ್ ಅಲ್ಲಿ ಆಫ್ ರೋಡ್ಗೆ ಹೋಗಿ 70ರಿಂದ 80 ಕಿಲೋಮೀಟರ್ ಮೈಲೇಜ್ ಕೊಡುವಂತಹ ಎಲೆಕ್ಟ್ರಿಕ್ ಗಾಡಿ ಜಸ್ಟ್ 1,80,000ಕ್ಕೆ ಅದು ಕೂಡ ಲೇಟೆಸ್ಟ್ ಮಾಡಲ್ 20 ಮಾಡೆಲ್ 22 ರಿಜಿಸ್ಟ್ರೇಷನ್ ಸನ್ ರೂಫ್ ಇರುವಂತಹ ಫೋರ್ಡ್ ಇಕೋ ಸ್ಪೋರ್ಟ್ ಥಂಡರ್ ವೇರಿಯಂಟ್ ಜಸ್ಟ್ 7,20,000 ವಿತ್ NOC ಸಿಂಗಲ್ ಓನರ್ ಗಾಡಿ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನೀವೇನಾದರೂ ಯೂಸ್ಡ್ ಕಾರ್ ನೋಡ್ತಾ ಇದ್ದು ತುಂಬ ಕಡಿಮೆಗೆ ಸಿಗಬೇಕು ತೊಗೊಂಡಾದ್ಮೇಲೆ ಎಷ್ಟೇ ಖರ್ಚಿದ್ರೂ ಪರವಾಗಿಲ್ಲ 1 ಲಕ್ಷ 2 ಲಕ್ಷ ಆ್ಯಂಡ್ ಟೈರ್ಸ್ ಚೇಂಜ್ ಮಾಡೋದಿದ್ರೂ ಪರವಾಗಿಲ್ಲ ಆ್ಯಂಡ್ ನಿಮಗೆ ನೆಮ್ಮದಿ ಇಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಥರ ಗಾಡಿ ನೋಡ್ತಾ ಇದ್ದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ತೊಗೋಬೋದು ಸುಮಾರು ಶೋರೂಮ್ಗಳು ಸಿಗುತ್ತೆ ನೀವು ತೊಗೊಂಡಾದ್ಮೇಲೆ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಥರ ಇರಬೇಕು ಅಂತಂದರೆ ಅಂದರೆ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಕಾರ್ ಬೇಕು ಅಂತ ಹೇಳಿದ್ರೆ ಕಾರ್ ದುನಿಯಾಗೆ ಒಂದ್ಸಲಿ ವಿಸಿಟ್ ಮಾಡಿ ಪ್ರೈಸಿಂಗಲ್ಲೂ ಬೆಸ್ಟ್ ಪ್ರೈಸಿಂಗು ಆ್ಯಸ್ ಪರ್ ವೆಹಿಕಲ್ಲು ಕೊಡ್ತೀವಿ ಆ್ಯಂಡ್ ಜೊತೆಗೆ ನಿಮಗೆ ವ್ಯಾರಂಟಿ ಸಮೇತ ಕೊಡ್ತೀವಿ 1 ಇಯರ್ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ವ್ಯಾರಂಟಿ ಇರುತ್ತೆ ನೀವೇನಾದರೂ ಫುಲ್ ಕ್ಯಾಶಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ 15 ಡೇಸ್ ನಿಮಗೆ ಟ್ರಯಲ್ ಪೀರಿಯಡ್ ಥರ ಕೊಡ್ತೀನಿ ಇಫ್ ಇನ್ ಕೇಸ್ ನಿಮಗೆ ಗಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಬೇಕಾದರೂ ಮಾಡ್ಕೋಬೋದು ಕಾರ್ ದುನಿಯಾದಲ್ಲಿ ಈ ಒಂದು ಫೆಸಿಲಿಟಿ ಸಿಗುತ್ತೆ ಆ್ಯಂಡ್ ಯಾವುದೇ ರೀತಿ ನಿಮಗೆ ಟೋಕನ್ ಕೇಳಲ್ಲ ನೀವೇನಾದರೂ ಗಾಡಿ ತೊಗೊಂಡೋಗಿ ಎಲ್ಲಾದರೂ ಚೆಕ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮತ್ತು ಯೂಸ್ಡ್ ಕಾರ್ ಇನ್ಸ್ಪೆಕ್ಷನ್ ಆಗಲಿ ಅಥವಾ ನಿಮಗೆ ಮೆಕ್ಯಾನಿಕ್ನ ಇಲ್ಲಿಗೆ ಕರ್ಕೊಂಬಂದು ಚೆಕ್ ಮಾಡಿಸ್ತೀನಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿ ಟೋಕನ್ ಕೇಳಲ್ಲ ನೀವು ಫಸ್ಟು ಚೆಕ್ ಮಾಡಿಸ್ಕೊಂಡು ಎಲ್ಲ ರೀತಿ ಸ್ಯಾಟಿಸ್ಫೈ ಆದಮೇಲೆ ಬುಕ್ ಮಾಡ್ಕೋಬೋದು ಟೆಸ್ಟ್ ಡ್ರೈವ್ನ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಅಡ್ವಾನ್ಸು ನಾವು ಟೆಸ್ಟ್ ಡ್ರೈವ್ನ ಕೊಡ್ತೀವಿ ಇಷ್ಟೆಲ್ಲ ಫೆಸಿಲಿಟಿ ಜೊತೆಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲು ಯಾವಾಗಲೂ ಹೇಳೋ ಥರನೇ ಆ್ಯಂಡ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಇರುವಂತಹ ವೆಹಿಕಲ್ಸ್ ಆಗಿರ್ಬೋದು ನಾನ್ ಫ್ಲಡ್ಡೆಡ್ಡು ನಾನ್ ಟ್ಯಾಂಪರ್ಡು ಒಂದು ಗಾಡಿ ಕೂಡ ನಮ್ಮ ಹತ್ರ ಟ್ಯಾಂಪರ್ ಆಗಿರಲ್ಲ ಅದು 1 ಲಕ್ಷ ಓಡಿದರೆ 1 ಲಕ್ಷ ಅಂತಲೇ ಹೇಳ್ತೀವಿ 20,000 ಓಡಿದರೆ 20,000 ಅಂತಲೇ ಹೇಳ್ತೀವಿ ಆ್ಯಂಡ್ 1 ಲಕ್ಷ ಓಡಿರೋ ಗಾಡಿ ಆಗಿದ್ರೂ ಕೂಡ ಅದು ಕ್ವಾಲಿಟಿ ವೆಹಿಕಲೇ ಆಗಿರುತ್ತೆ ಆ್ಯಂಡ್ ಸರ್ವಿಸ್ ಯಾವಾಗ ಆಗಿದೆ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟು ನಾವು ಮಾರಾಟ ಮಾಡುವಂಥದ್ದು ಸೊ ಹಾಗಾಗಿ ಒಂದ್ಸಲಿ ನಮ್ಮ ಕಾರ್ ದುನಿಯಾಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಇದು ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜು ಪಾಪ್ರೆಡ್ಡಿಪಾಳ್ಯದಿಂದ ನಿಮಗೆ ಬಾಷ್ ಸರ್ವಿಸ್ ಸೆಂಟ್ರ್ ಬರುತ್ತೆ ಅಂದರೆ ಪ್ಯಾರಲಲ್ ರೋಡಲ್ಲಿ ಬಸ್ ಸ್ಟಾಪ್ ಹಿಂದೆಗಡೆ ರೋಡಲ್ಲಿ ಸೊ ಆ ಸರ್ವಿಸ್ ಸೆಂಟ್ರ್ ರೋಡಲ್ಲಿ ಬಂದರೆ ನೀವು ಸೊ ಅಲ್ಲಿಂದ ಒಂದು 100 ಮೀಟರ್ಸಲ್ಲೇ ರೈಟ್ ಸೈಡಲ್ಲಿ ಬರೋವಂಥದ್ದು ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು ಆ್ಯಂಡ್ ವಿಸಿಟ್ ಮಾಡ್ಬೋದು ಆದಷ್ಟು ಬೇಗ ಯಾಕೆಂದರೆ ಈ ಸತಿ ಇಯರ್ ಸ್ಟಾರ್ಟಿಂಗಲ್ಲಿ ಎಲ್ಲ ಇಯರ್ ಎಂಡ್ ಆಫರು ಸೇಲ್ ಅಂತ ಕೊಟ್ಟರು ನಾವು ಇಯರ್ ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕೂ ಒಂದು ಕಾರಣ ಇದೆ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನಮ್ಮ ಬಿಸ್ನೆಸ್ ಹೆಂಗಪ್ಪ ಅಂತ ಹೇಳಿದ್ರೆ ನಾವು ಬರೀ ಇನ್ಸ್ಟಾಗ್ರಾಮಲ್ಲೇ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು 4-5 ತಿಂಗಳಾಯಿತು ನಾನು ಯೂಟ್ಯೂಬಲ್ಲಿ ವೀಡಿಯೋನೇ ಹಾಕಿಲ್ಲ ನಮ್ಮ ಕಾರ್ ದುನಿಯಾದು ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಜಸ್ಟ್ ಒಂದು ಗಾಡಿ ಇವತ್ತು ಆಗ್ತು ಅಂತ ಹೇಳಿದ್ರೆ ನಾಳೆ ಅಷ್ಟರಲ್ಲಿ ಅದು ಸೇಲ್ ಆಗಿರುತ್ತೆ ಬಟ್ ಇವಾಗ ಧನುರ್ಮಾಸ ಇರೋದ್ರಿಂದ ಸ್ವಲ್ಪ ಡೌನ್ ಇದೆ ಆ ಡೌನ್ ಇರೋದ್ರಿಂದ ನಾನು ಯಾವಾಗಲೂ ಹೇಳೋ ಥರ ಪ್ರೈಸ್ ಹೇಳಿದ್ರೆ ಆಗಲ್ಲ ಅಂಥೇಳಿ ಫುಲ್ ಆ್ಯಂಡ್ ಫೈನಲ್ ಪ್ರೈಸೇ ಬೆಸ್ಟ್ ಪ್ರೈಸು ಡಿಸ್ಕೌಂಟೆಡ್ ಪ್ರೈಸ್ ಹೇಳ್ತಾ ಇರೋದು ಸೊ ಹಂಗಾಗಿ ಒಂದ್ಸಲಿ ವಿಡಿಯೋ ನೋಡ್ಕೊಳ್ಳಿ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಕಂಪೇರ್ ಮಾಡ್ಕೊಳ್ಳಿ ಪ್ರೈಸ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಬಂದು ಗಾಡಿ ನೋಡಿ ಆಮೇಲೆ ಕಂಪೇರ್ ಮಾಡಿ ಯಾಕೆ ಅಂದರೆ ನಮ್ಮ ಕ್ವಾಲಿಟಿನೇ ಬೇರೆ ಕಡೆ ಕ್ವಾಲಿಟಿನೇ ಬೇರೆ ಆಗಿರುತ್ತೆ ಸೊ ತಡ ಮಾಡೋದು ಬೇಡ ಐ ಥಿಂಕ್ ಇವತ್ತು ತುಂಬ ಇಂಟ್ರೊಡಕ್ಷನ್ ಕೊಟ್ಟೆ ಅನಿಸುತ್ತೆ ಬಟ್ ರಿಕ್ವೈರ್ಡ್ ಇತ್ತು ಯಾಕೆಂದರೆ ತುಂಬ ದಿನ ಆಗಿತ್ತಲ್ಲ ಸೊ ಹಂಗಾಗಿ ಸೊ ಒಟ್ಟಿನಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ಗಳು ನಮ್ಮ ಶೋರೂಮಲ್ಲಿ ಸಿಗುವಂಥದ್ದು ಸೊ ಅದು ಕೂಡ ವಿತ್ ರಿಟರ್ನ್ ಆಪ್ಷನ್ ಕೂಡ ನಿಮಗೆ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಕೊಡ್ತಿರೋದ್ರಿಂದ ಯಾವುದೇ ರೀತಿ ಭಯ ಬೇಡ ಒಂದ್ಸಲಿ ಕಾರ್ ದುನಿಯಾಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ
ಫಸ್ಟ್ ಬೈಕಲ್ಲೇ ಧಮಾಕ ಆಫರ್ ಪ್ರೈಸಲ್ಲಿ ಎಮ್ ಜಿ ಹೆಕ್ಟರ್ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಒಂದು ನೆಕ್ಸಾನ್ ತಗೊಳ್ಳೋ ಪ್ರೈಸಲ್ಲಿ ಎಮ್ ಜಿ ಹೆಕ್ಟರ್ ಡೀಸೆಲ್ ಸಿಗುತ್ತೆ, ಅದು ಕೂಡ 2 ಲೀಟರ್ ಡೀಸೆಲ್ ಇಂಜಿನು, ಎಮ್ ಜಿ ಹೆಕ್ಟರ್ ಶಾರ್ಪ್ ವೇರಿಯಂಟು. ಆವಾಗ ಈ ಗಾಡಿ ಪ್ರೈಸು 22.5 ಲ್ಯಾಕ್ಸು, ಇವಾಗ ಇನ್ನೂ ಜಾಸ್ತಿ ಇದೆ ನೋಡ್ತಿರ್ಬೋದು. ಆ್ಯಂಡ್ ಮೋರ್ ಓವರ್ ಇವಾಗ ನನಗೆ ಆ್ಯಕ್ಚುಲಿ ಲುಕ್ಸು ಇಷ್ಟ ಆಗಲ್ಲ, ಬಟ್ ಆವಾಗ ಫಸ್ಟ್ ಶೇಪ್ ಏನು ಬಿಟ್ಟರು ಅದು ಸಕ್ಕತ್ತಾಗಿ ಕಾಣುತ್ತೆ ನೋಡ್ತಿರ್ಬೋದು. ಪಾಲಿಷಿಂಗು ಏನೂ ಆಗಿಲ್ಲ, ಆ್ಯಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಾ ಇರೋದು. ಸೊ ಆ್ಯಸ್ ಇಟ್ ಈಸ್ ಕಂಡೀಷನ್ನೇ ಎಷ್ಟು ಚೆನ್ನಾಗಿರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಸರ್ವಿಸ್ ಹಿಸ್ಟ್ರಿ ಇದೆ, ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದೆ ಬಿಟ್ಟರೆ ಮೇಜರ್ ಸ್ಕ್ರ್ಯಾಚು ಡೆಂಟು ಏನೂ ಇಲ್ಲ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ 6 ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಒಳ್ಳೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ದೊಡ್ಡದು ಬರುತ್ತೆ ಇದರಲ್ಲಿ ನೋಡ್ತಿರ್ಬೋದು. ಪ್ಯಾನರಾಮಿಕ್ ಸನ್ರೂಫು, ಯೂಜ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸೊ ಒಳ್ಳೆ ಥ್ರೋ ಇದೆ ಇದರಲ್ಲಿ, ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಇನ್ಕ್ಲೂಡಿಂಗ್ 360 ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ಬರುವಂಥದ್ದು. ಈ ಗಾಡಿಯ ಪ್ರೈಸ್ ಹೇಳ್ತಿರೋದು 12.5 ಲ್ಯಾಕು, 11.5 ಲ್ಯಾಕ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ 11.5 ಲ್ಯಾಕು, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಡೈರೆಕ್ಟಾಗಿ ಬಂದು ಗಾಡಿ ನೋಡಿ ಒಂದ್ಸಲಿ. ಡೀಸೆಲ್ ಗಾಡಿ, ಮೈಲೇಜು ಚೆನ್ನಾಗಿ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ವೆಹಿಕಲ್ಲು ಬಜೆಟಲ್ಲಿ ನೋಡ್ತಿರೋರಿಗೆ 1 ಲ್ಯಾಕ್ ಅರೌಂಡಲ್ಲಿ. ಸೊ ಫಿಯಟ್ ಪೆಟ್ರಾ ಇದೆ, 2006 ಮಾಡಲ್ ಇದು, ಸೆಕೆಂಡ್ ಓನರು, ಜಸ್ಟ್ 60,000 ಓಡಿರುವಂಥದ್ದು. ಸೊ ಈ ಥರ ಗಾಡಿ, ಯುನೀಕ್ ಗಾಡಿ, ಬರೀ 60,000 ಓಡಿರೋದು, ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇಂಟೀರಿಯರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಸೊ ನೋಡ್ಕೋಬೋದು. ಸೊ ಇದು ಅಡ್ವೆಂಚರ್ ವೇರಿಯಂಟು. ಫಿಯಟ್ ಪ್ಯಾಲಿಯೋ ಏನು ಬರುತ್ತೆ, ಸೊ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇದು, ಅಂದರೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಸೊ 1.6 ಲೀಟರ್ ಇಂಜಿನು ಇದರಲ್ಲಿ ಬರುವಂಥದ್ದು. ಸನ್ರೂಫ್ ಕೂಡ ಇದೆ, 1 ಲಕ್ಷದ ಗಾಡೀಲಿ ಸನ್ರೂಫ್ ಕೂಡ ಇದೆ. ಸೊ ಈ ಗಾಡಿಯ ಪ್ರೈಸು 6 ಮಾಡಲ್, ಜಸ್ಟ್ 70,000 ಓಡಿರುವಂತಹ ಫಿಯಟ್ ಪೆಟ್ರಾ 1.6 ಲೀಟರ್ ಇಂಜಿನ್ನು, ಜಸ್ಟ್ 1,25,000 ಹೇಳ್ತಿರೋದು. 1,20,000ಕ್ಕೆಲ್ಲ ಫೈನಲ್ ಆಗುತ್ತೆ, ನೋ ನೆಗೋಷಿಯೇಷನ್ನು, ಯಾಕೆಂದರೆ ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾ ಇರೋದು 1.6 ಲೀಟರು. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ಲು ಹ್ಯುಂಡೈ ವರ್ನಾ ಡೀಸೆಲ್ ಇದೆ, 2015 ಮಾಡಲ್ಲು. ವರ್ನಾ ನೋಡ್ತಿರೋರಿಗೆ 3 ವೆಹಿಕಲ್ ಇದೆ, ಪೂರ್ತಿ ವಿಡಿಯೋ ನೋಡಿ. ಸೆಕೆಂಡ್ ಓನರ್ ಇದು, 80,000 ಅರೌಂಡ್ ಡ್ರಿವನ್ ಆಗಿದೆ. 1.6 ಲೀಟರ್ CRDI ಡೀಸೆಲ್ ಇಂಜಿನ್ನು ಇದರಲ್ಲಿ ಬರುವಂಥದ್ದು. ಅಲಾಯ್ ವೀಲ್ಸ್ ಬರುತ್ತೆ ನೋಡ್ಕೋಬೋದು. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಲೆದರ್ ಅಪಲ್ಸ್ಟ್ರಿ, ಮಾರ್ವಿನ್ ಬ್ರ್ಯಾಂಡ್ದು ಹಾಕಿರೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಲಿ, ಆ್ಯಂಡ್ ರೇರು ಕೂಡ ಒಳ್ಳೆ ಕಂಫರ್ಟ್ ಬರುತ್ತೆ ವರ್ನಾದಲ್ಲಿ. ಸೊ ಒಳ್ಳೆ ಡೀಸೆಲ್ ಪರ್ಫಾರ್ಮೆನ್ಸ್ ಆಗಲಿ ಆ್ಯಂಡ್ ಜೊತೆಗೆ ಕಂಫರ್ಟ್ ಆಗಲಿ ಇದರಲ್ಲಿ ಬರೋವಂಥದ್ದು. ಈ ಗಾಡಿಯ ಪ್ರೈಸು 4,75,000 ಹೇಳ್ತಿರೋದು, 4,65,000ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀನಿ. ಐಲೈಟ್ಸಲ್ಲಿ 4,60,000 ಅಂತ ಹೇಳಿದೆ ಅಂತ ಅಂದ್ಕೊಂಡ್ರಾ? ಎಸ್, ಫೈನಲ್ ಆಗಿ ನಿಮಗೆ ಇದನ್ನು 4,60,000ಕ್ಕೆ ಮಾಡಿಕೊಡ್ತೀನಿ. 15 ಮಾಡಲ್ಲು. ಬನ್ನಿ ಗಾಡಿ ನೋಡಿ, ಗಾಡಿ ನೋಡ್ಬಿಟ್ಟು ಪ್ರೈಸ್ ಕೇಳಿಬೇಕಾದ್ರೆ ನೀವು. ನೆಕ್ಸ್ಟ್ ವೆಹಿಕಲ್ಲು ನೋಡ್ತಿರ್ಬೋದು, MG ಆಸ್ಟರ್ ಇದೆ. ಸೊ ಆಸ್ಟರ್ ನಮ್ಮ ಹತ್ರ ತುಂಬಾ ಫಾಸ್ಟ್ ಮೂವಿಂಗು, ಬರೀ ಇದು 22,000 ಓಡಿರೋದು. ಈ ಗಾಡಿಯ ಪ್ರೈಸು ಆಸ್ಟರ್ ಶಾರ್ಪ್ EX ಅಂತ ಹೇಳ್ಬಿಟ್ಟು ವೇರಿಯಂಟು. ಸೊ ಎರಡೂ ಗಾಡಿ ಏನು ಹೇಳಿದೆ, MG ಹೆಕ್ಟರ್ ಆಗಿರ್ಬೋದು ಮತ್ತು ಆಸ್ಟರ್ ಆಗಿರ್ಬೋದು, ಎರಡೂ ಗಾಡಿದು ಪ್ರೈಸ್ ಚೆಕ್ ಮಾಡ್ಕೋಬೋದು ಆನ್ಲೈನಲ್ಲಿ ನೀವು. ಶಾರ್ಪ್ EX ಅಂತ ಪೆಟ್ರೋಲ್ ವೇರಿಯಂಟು ನೋಡ್ತಾ ಇದ್ದೀರಾ. ಇದರಲ್ಲಿ ಇಂಟೀರಿಯರು ಕೂಡ ಅಷ್ಟೇ ಅಲ್ಟಿಮೇಟಾಗಿ ಬರುತ್ತೆ. ತುಂಬ ಖರ್ಚು ಮಾಡಿದ್ದಾರೆ ಇಂಟೀರಿಯರ್ಗಾಗಲಿ, ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ, ಆ್ಯಂಡ್ ಹೊರಗಡೆ ಕ್ರೋಮಿಂಗ್ಸ್ ಆಗಲಿ ಇದನ್ನೆಲ್ಲ ಹಾಕ್ಸಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ಬರುತ್ತೆ. ಸೊ ಸ್ಪಾಯ್ಲರ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಸಕ್ಕದಾಗಿದೆ ಗಾಡಿ ನೋಡ್ತಾ ಇದ್ದೀರಾ. ಬರೀ 22,000 ಓಡಿರೋದು. 9,75,000ಕ್ಕೆಲ್ಲ ಫೈನಲ್ ಆಗುತ್ತೆ, ಬರೀ 20,000 ಓಡಿರೋಂಥ ಗಾಡಿ. ನೆಕ್ಸ್ಟ್ ವೆಹಿಕಲ್ಲು 2 ವೆಹಿಕಲ್ಸ್ ಇದೆ. ಎರ್ಟಿಗಾ, ಅಂದರೆ ಎರ್ಟಿಗಾಗಿಂತ ಪ್ರೀಮಿಯಮ್ ಆಗಿ ಬರುವಂತಹ XL6. ಸೊ ಇದು 6 ಸೀಟರ್ ವೆಹಿಕಲ್ಲು, XL6. ಆಲ್ಫಾ ಟಾಪ್ ಎಂಡ್ ಎರಡೂ ಗಾಡಿ ಕೂಡ. ಒಂದು ಸಿಲ್ವರ್ ಕಲರು, ಅಂದರೆ ಒಂಥರ ನ್ಯಾಡೋ ಗ್ರೇ ಥರ ಕಾಣುತ್ತಿದ್ದು ಸಿಲ್ವರ್ ಆದ್ರೂ, ಮತ್ತು ಇದರಲ್ಲಿ ನಿಮಗೆ ಕ್ಲಾಡಿಂಗ್ಸ್ ಎಲ್ಲ ಸಕ್ಕದಾಗಿ ಕಾಣುತ್ತೆ. ಸೊ ಇದು 20 ಮಾಡಲ್ಲು, ಇದು 21 ಮಾಡಲ್ಲು, ಬ್ಲೂ ಕಲರು. ಸಿಲ್ವರ್ ಡೀಟೇಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ 20 ಮಾಡಲ್ಲು, ಸಿಂಗಲ್ ಓನರು. ಸೊ ಇದಕ್ಕೆ ಬ್ರ್ಯಾಂಡ್ ನ್ಯೂ ಟೈರ್ಸು, ಹಿಂದೆ ಟೈರ್ ಹಾಕ್ಕೊಡ್ತೀನಿ. ಸೊ ಫ್ರಂಟಲ್ಲಿ ಬ್ರ್ಯಾಂಡ್ ನ್ಯೂ ಟೈರೇ ಇದೆ, ಎಕೋಹೋಮಾ ಅದು ಕೂಡ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದು ಜಸ್ಟ್ 79,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟು, ಆಟೋ ಫೋಲ್ಡಿಂಗ್ VMSು, ಇಂಟರ್ನಲ್ಲಿ ಅಡ್ಜಸ್ಟಬಲ್ ಕೂಡ ಆಗುತ್ತೆ, ರೂಫ್ AC ಬರುತ್ತೆ. ಆ್ಯಂಡ್ XL6ಅಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ 6 ಸೀಟರು. ಸೊ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ, ಕಂಫರ್ಟಬಲ್ ಆಗಿ ಬರುತ್ತೆ. ತುಂಬ ಜನ ಪ್ರಿಫರ್ ಮಾಡ್ತಾರೆ XL6ನ, ಅಂದರೆ ಫ್ಯಾಮಿಲಿ ಯೂಸೇಜ್ಗೆ ಒಳ್ಳೆ ಗಾಡಿ ಇದು. XL6 ಈ ಗಾಡಿ 9,55,000ಕ್ಕೆ ಫೈನಲ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಲೇಟೆಸ್ಟ್ ಮಾಡಲು ಬೇಕು ಅಂದರೆ 21 ಮಾಡಲ್ಲು, ಜಸ್ಟ್ 64,000 ಓಡಿರುವಂತಹ ಗಾಡಿ XL6. ಎರಡೂ ಕೂಡ ಸ್ಮಾರ್ಟ್ ಹೈಬ್ರಿಡ್. ಇದು ಸೆಕೆಂಡ್ ಓನರು. ಈ ಗಾಡಿ ಪ್ರೈಸು ಜಸ್ಟ್ 9,50,000.
ನೋಡ್ತಿರ್ಬೋದು ಎರಡೂ ಕೂಡ ಬೆಸ್ಟ್ ಪ್ರೈಸಲ್ಲಿದೆ ಆ್ಯಂಡ್ ಎರಡೂ ಕೂಡ ಫುಲ್ಲಿ ಟಾಪ್ ಎಂಡು, ಎರಡೂ ಕೂಡ ಲೇಟೆಸ್ಟ್ ಮಾಡಲೇ. ಓಕೆನಾ, ಗಾಡಿ ಕಂಡೀಷನ್ ಎರಡೂ ಕೂಡ ಅಲ್ಟಿಮೇಟ್ ಆಗಿದೆ, ಎಲ್ಲಿ ಬೇಕಾದರೂ ತೊಗೊಂಡೋಗಿ ಚೆಕ್ ಮಾಡ್ಕೋಬೋದು. 2021 ಒಂದು 21, ಓಕೆನಾ, ಎರಡೂ ಕೂಡ ಪ್ರೈಸಿಂಗ್ ಸೇಮಲ್ಲಿದೆ. ಆ್ಯಂಡ್ ಜಸ್ಟ್ 1.5 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬಂದರೆ XL6 ಸ್ಮಾರ್ಟ್ ಹೈಬ್ರಿಡ್ಡು ನಿಮ್ಮದಾಗುತ್ತೆ. ಓಕೆನಾ, ನೆಕ್ಸ್ಟು ಒಂದು Hyundai ವರ್ನಾ ಡೀಸೆಲ್ ಆಟೋಮೆಟಿಕ್ ಇದೆ. ಯಾರೆಲ್ಲ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ದೀರಾ, ವರ್ನಾ ಬಂದು ಬೆಸ್ಟ್ ಆಪ್ಷನು. 2015 ಮಾಡಲ್ ಇದು ಕೂಡ. ಆ್ಯಂಡ್ ನೋಡ್ತಿರ್ಬೋದು 1.6 SX ವೇರಿಯಂಟ್ ಇದು, ಫುಲ್ಲಿ ಟಾಪ್ ಎಂಡು. ಸೊ ಇದು 6 ಏರ್ ಬ್ಯಾಗ್ ವೆಹಿಕಲ್ಲು. ಸೊ ಆವಾಗಲೇ 2 ವೆಹಿಕಲ್ಲು, ಆವಾಗಲೇ ಒಂದು ವೆಹಿಕಲ್ ತೋರಿಸಿದ್ದೀನಿ, ಇನ್ನೊಂದು ವೆಹಿಕಲ್ ತೋರಿಸ್ತೀನಿ. ಸೊ ಅದೇನು ನೋಡಿದ್ರಿ, ಅದೆರಡೂ ಕೂಡ ನಿಮಗೆ ನಾರ್ಮಲ್ ಎಸ್ ವೇರಿಯಂಟು, ಇದು SX ವೇರಿಯಂಟು. ಸೊ ಫುಲ್ಲಿ ಟಾಪ್ ಎಂಡು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ ಆ್ಯಂಡ್ ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಬರುತ್ತೆ ಇದರಲ್ಲಿ. ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ, ORVMಸು. ಮೈಲೇಜು ಕೂಡ ಚೆನ್ನಾಗಿ ಬರುತ್ತೆ. ಸೊ ಒಳ್ಳೆ ಕಂಫರ್ಟಬಲ್ ಆಗು ಇರಬೇಕು, ಆಟೋಮೆಟಿಕ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೆ ಹೋಗ್ಬೋದು. ಈ ಗಾಡಿಯ ಪ್ರೈಸು ವರ್ನಾ ಡೀಸೆಲ್ ಆಟೋಮೆಟಿಕ್ಕು 2015 ಮಾಡಲು 5,65,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲು. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್, ಸೊ ಕಸ್ಟಮರ್ ಹತ್ರನೇ ಮಾತಾಡಿಸಿ ಬೆಸ್ಟ್ ಪ್ರೈಸು ಮಾಡಿಕೊಡ್ತೀವಿ. ಇನ್ನು ಈ ವರ್ನ ಬಂದ್ಬಿಟ್ಟು ಆಲ್ಮೋಸ್ಟ್ ಬುಕ್ ಆಗೋ ಥರ ಇದೆ. 2014 ಮಾಡಲು ಸಿಂಗಲ್ ಓನರ್ ವರ್ನ ಇದು. ಜಸ್ಟ್ 59,000 ಅಷ್ಟೇ ಓಡಿರೋದು. ಅದು ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ. ನಮ್ಮ ಹತ್ರ ಎಲ್ಲ ಗಾಡಿ ಕೂಡ ನಿಮಗೆ ಫಸ್ಟ್ ಸರ್ವಿಸ್ ಹಿಸ್ಟ್ರಿ ಕೈಗೆ ಕೊಡ್ತೀವಿ, ಆಮೇಲೆ ಫಸ್ಟ್ ಗಾಡಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಪ್ರೈಸಿಂಗ್ ಡಿಸ್ಕಸ್ ಮಾಡಿ, ಆ ಥರ ಕೊಡ್ತೀವಿ ನಾವು ಫೆಸಿಲಿಟಿ. 2014 ಮಾಡಲು ಇದು 5,35,000ಕ್ಕೆ ಬುಕ್ ಆಗಿದೆ. ಅವ್ರದ್ದು ಲೋನ್ ಚೆಕ್ ಮಾಡಿಸ್ತಾ ಇದ್ದೀವಿ. ಇಫ್ ಇನ್ ಕೇಸ್, ಯಾಕೆಂದರೆ ವರ್ನ 3 ಇರೋದ್ರಿಂದ ಒಂದ್ಸಲಿ ವಿಸಿಟ್ ಮಾಡಿ, ಅಕಸ್ಮಾತ್ ಅವ್ರಿಗೇನಾದ್ರು ಲೋನ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಗಾಡಿ ಬೇಕಾದ್ರೆ ಮಾಡಿಕೊಡ್ತೀವಿ. ಇದು ಕೂಡ ನೋಡ್ತಿರ್ಬೋದು ಡೈಮಂಡ್ ಗಡ್ ಅಲಾಯ್ ವೀಲ್ಸ್ ಬರುತ್ತೆ, ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಇದೆಲ್ಲ ಏನು ತೋರಿಸಿದೆ ನಾನು, ಎಲ್ಲ 6 ಸ್ಪೀಡ್ ಗೇರ್ ಬಾಕ್ಸು. ಸೊ ಒಳ್ಳೆ ಪರ್ಫಾರ್ಮೆನ್ಸು, ಮೈಲೇಜು ಎರಡೂ ಕೂಡ ಇರುತ್ತೆ. ಇನ್ನು XUV ನೋಡ್ತಿರೋಗೆ ನಮ್ಮ ಹತ್ರ 3 ವೆಹಿಕಲ್ ಇದೆ. ಒಂದು ಆಲ್ಮೋಸ್ಟ್ ಬುಕ್ ಆಗಿದೆ, ಇನ್ನೂ 2 ವೆಹಿಕಲ್ ಅವೈಲೇಬಲ್ ಇದೆ. 15 ಮಾಡಲ್ ಸೆಕೆಂಡ್ ಓನರ್ ಇದು, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು. ಸೊ ಇದು ಬಂದ್ಬಿಟ್ಟು W6 ವೇರಿಯಂಟು, ಅಲಾಯ್ ವೀಲ್ಸ್ ಬರಲ್ಲ, ಇನ್ನೆಲ್ಲ ಫೀಚರ್ಸು ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ, ರೂಫ್ AC ಬರಲ್ಲ, ಇದರಲ್ಲಿ ಸೈಡ್ ಪಿಲ್ಲರಲ್ಲಿ AC ಬರುತ್ತೆ. ಸೊ ಎಲ್ಲ ಫೀಚರ್ಸು ಬರುವಂತಹ XUV 500. ಕಲರು ಕೂಡ ಯೂನಿಕ್ ಕಲರು, ಅಟ್ರಾಕ್ಟಿವ್ ಕಲರು ಆ್ಯಂಡ್ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 97,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸು ಡೈರೆಕ್ಟ್ ಕಸ್ಟಮರ್ ಹೇಳ್ತಾ ಇರೋದು 6,80,000. ಡೈರೆಕ್ಟಾಗಿ ಬನ್ನಿ, ಕಸ್ಟಮರ್ ಹತ್ರನೇ ಮಾತಾಡಿಸ್ತೀವಿ, ಎಷ್ಟು ಬೆಸ್ಟ್ ಆಗುತ್ತೆ ಮಾಡಿಕೊಡ್ತಾರೆ ಅವರು. ಇನ್ನು ನೆಕ್ಸ್ಟು ಒಂದು ಇಕೋಸ್ಪೋರ್ಟ್ ಇದೆ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ವಿತ್ NOC ಸಿಗುತ್ತೆ. ಓಕೆನಾ, 2015 ಮಾಡಲ್ಲು. ಸೊ ಇದರಲ್ಲಿ ರೂಫ್ ಕ್ಯಾರಿಯರ್ ಬಾಕ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಜೊತೆಗೆ ಇದು ಟೈಟಾನಿಯಂ ವೇರಿಯಂಟು. ಸೊ ಅಲಾಯ್ ವೀಲ್ಸ್ ಆಗಲಿ, ಒಳ್ಳೆ ಟೈರ್ಸ್ ಇದೆ. ಓಕೆನಾ, ಆ್ಯಂಡ್ ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಇದೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ಆ್ಯಂಡ್ರಾಯ್ಡು. ಸೊ ಎಲ್ಲ ಫೀಚರ್ಸ್ ಬರುವಂತಹ ಈ ಗಾಡಿ ಜಸ್ಟ್ 4,50,000 ಫುಲ್ ಆ್ಯಂಡ್ ಫೈನಲ್ ಡೀಲ್ ಇದು. ಇದಕ್ಕಿಂತ ಕಡಿಮೆ ಆಗಲ್ಲ, ಯಾಕೆಂದರೆ ಆ ಥರ ಇದೆ. ಒಂದ್ಸಲಿ ಗಾಡಿ ಬಂದು ನೋಡಿ ಅಂತ ಹೇಳ್ತೀನಿ. ನಿಮ್ಗೊಂದು 80,000 to 90,000 ನಿಮಗೆ ಟ್ಯಾಕ್ಸ್ ಬೀಳ್ಬೋದು, ಬಟ್ ವರ್ತ್ ಅಂತ ಹೇಳ್ತೀನಿ, ನೀವು ಖರ್ಚು ಮಾಡಿಕೊಂಡ್ರು ಕೂಡ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಜಸ್ಟ್ 4,50,000 ವಿತ್ NOCಗೆ ಫೋರ್ಡ್ ಇಕೋಸ್ಪೋರ್ಟು, ಅದು ಕೂಡ ಎಲ್ಲ ಫಿಟ್ ಆಗಿರೋವಂಥದ್ದು, ಮತ್ತು ನಿಮಗೆ ಟಚ್ ಸ್ಕ್ರೀನ್ ಕೂಡ ಇದೆ ಇದರಲ್ಲಿ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ಲು 100 ಕಿಲೋಮೀಟ್ರ್ ಮೈಲೇಜ್ ಬರಲ್ಲ, ಒಂದು 70 to 80 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಮೈಲೇಜ್ ಸ್ವಲ್ಪ ಕಡಿಮೆ ಬರ್ತಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇದನ್ನು ತುಂಬ ಕಡಿಮೆ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಬೈಯಿಂಗ್ ಪ್ರೈಸ್ಗಿಂತ ತುಂಬ ಕಡಿಮೆ ಇದು. ಯಾಕೆಂದರೆ ನೀವು ಮುಂಚೆ ಅಂದರೆ ಪರ್ಸ್ನಲಾಗಿ ನಾನೇ ಯೂಸ್ ಮಾಡ್ತಾ ಇದ್ದೆ. ಓಕೆನಾ, ಸೊ ರೀಸೆಂಟಾಗಿ ಅಷ್ಟೇ ನನ್ನ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆದೆ. 2 ಕಾರ್ ನಿಲ್ಸ್ಕೊಳ್ಳೋ ಅಷ್ಟು ಜಾಗ ಇಲ್ಲ, ನನ್ನ ಪರ್ಸ್ನಲ್ ಕಾರ್ ಇನ್ನೊಂದಿರೋದ್ರಿಂದ. ಸೊ ಇದನ್ನು ನಾನು ಮಾರ್ತಾ ಇದ್ದೀನಿ, ಪರ್ಸ್ನಲ್ ಯೂಸ್ ಮಾಡ್ತಾ ಇದ್ದೆ. ಓಕೆನಾ, ಸೊ ಈ ಗಾಡಿಯ ಪ್ರೈಸು 2020 ಮಾಡಲ್ 22 ರಿಜಿಸ್ಟ್ರೇಷನ್ ಎಲೆಕ್ಟ್ರಿಕ್ ವೆಹಿಕಲ್ಲು, ಈ ವೆರಿಟೋ D2 ಅಂತ ಹೇಳ್ಬಿಟ್ಟು ವೇರಿಯಂಟ್ ಇದು. ಸೊ 70 to 80 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಒಂದು ಸರ್ವಿಸ್ ಮಾಡಿಸ್ಕೋಬೇಕು. ಈ ಗಾಡಿಯ ಪ್ರೈಸು 1,80,000ಗೆಲ್ಲ ಫೈನಲ್ ಆಗುತ್ತೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ. ಆಟೋಮೆಟಿಕ್ ಸ್ವಲ್ಪ ಮಾರ್ಕೆಟಲ್ಲಿ ಕಡಿಮೆ ಸಿಗೋದು, ಬಟ್ ಸಖತ್ ಗಾಡಿ ಆ್ಯಕ್ಚುಲಿ. ಯಾಕೆಂದರೆ ಇದರಲ್ಲಿ ಟಾರ್ಕ್ ಕನ್ವರ್ಟ್ರು, ಗೇರ್ ಬಾಕ್ಸ್ ಬರುತ್ತೆ, ಗೇರ್ ಶಿಫ್ಟ್ ಸ್ಮೂತ್ ಆಗಿರುತ್ತೆ. ಈ ಸೆಗ್ಮೆಂಟಲ್ಲಿ ಕಂಪೇರ್ ಮಾಡಿದ್ರೆ ಒಳ್ಳೆ ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಹಾಕಿದ್ದಾರೆ. ಸೊ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಆಗಿದೆ. ಜಸ್ಟ್ 60,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ಬರುತ್ತೆ. ಸೊ ಸ್ಪಾಯ್ಲರ್ ಆಗಲಿ, ಎಲ್ಲ ಫೀಚರ್ಸ್ ಬರುವಂತಹ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸು ಆಟೋಮೆಟಿಕ್ಕು ಜಸ್ಟ್ 4,75,000ಕ್ಕೆಲ್ಲ ಸಿಗ್ತಾ ಇದೆ.
ನೆಕ್ಸ್ಟ್ ವೆಹಿಕಲ್ ಒಂದು GT ಇತ್ತು, ಅದು ಸೋಲ್ಡ್ ಆಗಿದೆ. ಇನ್ನು ಡಸ್ಟರ್ ನೋಡ್ತಾ ಇದ್ದೀರಾ, ಡಸ್ಟರ್ ಇದು 4x4 2016 ಮಾಡಲ್ ಸಿಂಗಲ್ ಓನರು, ಜಸ್ಟ್ 76,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ನೋಡ್ತಾ ಇದ್ದೀರಾ ಬಾಡಿ ಲೈನಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೈರ್ಸು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸು ಹಾಕಿರೋವಂಥದ್ದು, MRF ವಾಂಡರರ್ ಟೈರ್ಸ್ ಹಾಕಿರೋದು. ಸೊ ಇನ್ನು ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಇದು 4 ವೀಲ್ ಡ್ರೈವ್ ಆಗಿರೋದ್ರಿಂದ ಎಕ್ಸ್ಕ್ಲೂಸಿವ್ ನಿಮಗೆ 4 ವೀಲ್ ಡ್ರೈವ್ ಸ್ವಿಚ್ ಬರುತ್ತೆ. ಸೊ ಅದನ್ನು ಸ್ವಿಚ್ ಮಾಡಿಕೊಂಡು ಆಟೋಮೆಟಿಕ್ ಆಗಿರ್ಬೋದು ಮತ್ತು 4 ವೀಲ್ ಡ್ರೈವ್ಗೆ ಆಗಿರ್ಬೋದು ಸ್ವಿಚ್ ಮಾಡ್ಕೋಬೋದು. ಮತ್ತು 5 mm ಜಾಸ್ತಿ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸು ನಾರ್ಮಲ್ ಡಸ್ಟರ್ಗಿಂತ. ಸೊ ಆಫ್ ರೋಡ್ ಎಲ್ಲ ಮಾಡ್ಬೋದು ಇದರಲ್ಲಿ. ಸೊ ವೀಕ್ ಡೇಸಲ್ಲಿ ಆಫೀಸ್ಗೆ, ವೀಕೆಂಡಲ್ಲಿ ಆಫ್ ರೋಡ್ಗೆ ಹೋಗ್ಬೇಕಂದ್ರೆ ಈ ಗಾಡಿ ತೊಗೋಬೇಕು. ಈ ಗಾಡಿಯ ಪ್ರೈಸು ಜಸ್ಟ್ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6,50,000 ಕೋಟಿಂಗ್ ಇದ್ದಿದ್ದು, ಅಂದರೆ ಫೈನಲ್ ಪ್ರೈಸ್ ಪ್ರೀವಿಯಸ್ಲಿ ನೋಡ್ಬೋದು ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಇವಾಗ ಆ್ಯಸ್ ಎ ಇಯರ್ ಎಂಡ್ ಅಂತ ಹೇಳ್ಬಿಟ್ಟು 6 ಲ್ಯಾಕಿಗೆ ಫೈನಲ್ ಆಗಿದೆ. ಸೊ ಒಬ್ಬರು ಕಸ್ಟಮರ್ ಬುಕ್ ಮಾಡ್ಕೊಂಡಿದ್ರು, ಅವ್ರಿಗೂ ಲೋನ್ ಆಗಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಇಕೋಸ್ಪೋರ್ಟ್ ಇದೆ 2017 ಮಾಡಲು. ಸೊ ಇದು ಕೂಡ ಟೈಟಾನಿಯಂ ಪ್ಲಸ್ಸು 6 ಏರ್ ಬ್ಯಾಗ್ ವೇರಿಯಂಟು ಡೀಸಲ್ಲು. ಸೊ ಇವಾಗ 2 ವೆಹಿಕಲ್ ಏನು ನೋಡ್ತಾ ಇದ್ದೀರಾ, 2 ವೆಹಿಕಲ್ ಕೂಡ ಅಂದರೆ ಇಕೋಸ್ಪೋರ್ಟ್ ಆಗಿರ್ಬೋದು ಪ್ಲಸ್ ಡಸ್ಟರ್ ಆಗಿರ್ಬೋದು, 2 ಕೂಡ ಡೀಸಲ್. ಸೊ ಡೀಸೆಲ್ ಇತ್ತು ಅಂತ ಹೇಳಿದ್ರೆ ನಾನೇ ಮೆನ್ಷನ್ ಮಾಡ್ತೀನಿ. ಆ ಇಕೋಸ್ಪೋರ್ಟು ಪ್ರೀವಿಯಸ್ಲಿ ತೋರಿಸಿದ್ದು ಕೂಡ ಡೀಸೆಲ್ನೇ. 2017 ಮಾಡಲು, ಪುಷ್ ಬಟನ್ ಸ್ಟಾರ್ಟು, ನ್ಯಾವಿಗೇಷನು, ಪ್ರೀಮಿಯಮ್ ಅಪಲ್ಸ್ಟ್ರಿ. ಸೊ ಯೂಶಲಿ ನನಗೆ ಈ ಬ್ಲ್ಯಾಕ್ ಇದ್ಬಿಟ್ಟು ಈ ಥರ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇದರಲ್ಲಿ ಲೆದರ್ ಅಪಲ್ಸ್ಟ್ರಿ ಎಲ್ಲ ಸಖತ್ ಪ್ರೀಮಿಯಮ್ ಆಗಿದೆ. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಸ್ಪೀಡ್ ಲಿಮಿಟರ್ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಡೀಸೆಲ್ ಇಂಜಿನ್ನು 1.5 ಲೀಟರ್ TDCI ಡೀಸೆಲ್ ಇಂಜಿನ್ನು ಇದರಲ್ಲಿ ಬರುವಂಥದ್ದು. ಒಳ್ಳೆ ಮೈಲೇಜ್ ಬರುತ್ತೆ ಆ್ಯಂಡ್ ಹೈವೇಲೆಲ್ಲ ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ, ಯಾಕೆಂದರೆ ಒಳ್ಳೆ ಗೇಜ್ ಜೊತೆಗೆ ಬರುತ್ತಿದ್ದು. ಸೊ ಕ್ರೆಟಾ, ಸೆಲ್ಟೋಸ್ ಎಲ್ಲ ತೊಗೊಳ್ಳೋರು ಒಂದ್ಸಲಿ ಈ ಗಾಡಿ ಒಂದ್ಸಲಿ ಓಡಿಸಿ ನೋಡಿ. ಒಂದ್ಸಲಿ ಬೇಕಾದ್ರೆ ನೈಸ್ ರೋಡಲ್ಲೇ ಟೆಸ್ಟ್ ಡ್ರೈವ್ ಕೊಡ್ತೀನಿ, ಆಮೇಲೆ ಸೆಲ್ಟೋಸು ಕ್ರೆಟಾನೆಲ್ಲ ಮರ್ತೋಗ್ಬಿಡ್ತೀರಾ, ಅಷ್ಟು ಒಳ್ಳೆ ಗಾಡಿ ಇದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 7,75,000 ಹೇಳ್ತಾ ಇರೋದು, 7,55,000ಗೆಲ್ಲ ಫೈನಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಗಾಡಿ ಸನ್ರೂಫ್ ಇರುವಂತಹ ಗಾಡಿ. ನಮ್ಮ ಹತ್ರ ಇಕೋಸ್ಪೋರ್ಟ್ ತುಂಬ ಡಿಮ್ಯಾಂಡ್ ಇರೋದ್ರಿಂದ ನಾವು ಎಸ್ಪೆಷಲಿ ಇಕೋಸ್ಪೋರ್ಟ್ ಮತ್ತು ಪೋಲೋಗಳನ್ನ ನಾವು ಹೊರಗಡೆಯಿಂದ ಕೂಡ ತರಿಸ್ತೀವಿ. ಯಾಕೆಂದರೆ ಕರ್ನಾಟಕದಲ್ಲಿ 1 ಲಕ್ಷ ಮೇಲೆ ಓಡಿರುವಂತಹ ಗಾಡಿಗಳೇ ಸಿಗ್ತಾ ಇರೋದು. ಸೊ ಅದನ್ನು ತೊಗೊಂಬಂದು ಟ್ಯಾಂಪರ್ ಮಾಡೋದು ಅದೆಲ್ಲ ಮಾಡೋಕ್ಕೋಗಲ್ಲ. ಇರೋದು ಏನಿದೆ ವಿತ್ ಹಿಸ್ಟ್ರಿ ಕೊಡೋದ್ರಿಂದ ನಾವು ಹೊರಗಡೆಯಿಂದ ಎಲ್ಲ ಕಡೆಯಿಂದನೂ ತರಿಸ್ತೀವಿ. 2019 ಮಾಡಲ್ 20 ರಿಜಿಸ್ಟ್ರೇಷನು, ಥಂಡರ್ ವೇರಿಯಂಟು, ಸನ್ರೂಫ್ ಬರುತ್ತೆ. ಸೊ ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ ಅಂತ ಹೇಳಿದೆ ಅದೆಲ್ಲ ಫೀಚರ್ಸು ಇದರಲ್ಲೂ ಕೂಡ ಬರುತ್ತೆ. ಸೊ ಟಾಪ್ ಎಂಡು, ಪುಷ್ ಬಟನ್ ಸ್ಟಾರ್ಟು, ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆ್ಯಂಡ್ ಅಲಾಯ್ ವೀಲ್ಸು, ಮತ್ತು ವಿತ್ ಡಿಫ್ರೆಂಟ್ ಸ್ಟಿಕ್ಕರಿಂಗು. ಇದರಲ್ಲಿ ಆ್ಯಕ್ಚುಲಿ ಕಂಪ್ನಿಯಿಂದನೇ ಬಂದಿರೋದು ಇದು ಸ್ಟಿಕ್ಕರಿಂಗು, ಈ ಥರನೇ ಬರುತ್ತೆ. ಸೊ ಈ ಗಾಡಿಯ ಪ್ರೈಸು ಥಂಡರ್ ವೇರಿಯಂಟ್ದು ಜಸ್ಟ್ 7,20,000, ವೆರಿ ಅಟ್ರಾಕ್ಟಿವ್ ಪ್ರೈಸಿಂಗು ವಿತ್ NOC. ಅರೌಂಡ್ 1 ಲ್ಯಾಕು ನಿಮಗೆ ಟ್ಯಾಕ್ಸ್ ಬಂದುಬಿಡುತ್ತೆ. ಓಕೆನಾ, ಟ್ಯಾಕ್ಸ್ ಕಟ್ಕೊಂಡ್ರೂ ಕೂಡ 720 ಪ್ಲಸ್ 1 ಲ್ಯಾಕು 820 ಆಯಿತು. ಓಕೆನಾ, 820ಗೆ ಸನ್ರೂಫ್ ಗಾಡಿ ಸಿಗ್ತಾ ಇದೆ. ಮಾರ್ಕೆಟಲ್ಲಿ ಕರ್ನಾಟಕ ವೆಹಿಕಲ್ಸು 9 ಲಕ್ಷ ಓಡ್ತಾ ಇದೆ. ಇನ್ನು ಪೋಲೋ ತೊಗೊಳ್ಳೋ ಪ್ರೈಸಲ್ಲಿ, ಅಂದರೆ ಲೇಟೆಸ್ಟ್ ಮಾಡಲು ಪೋಲೋ ಡೀಸೆಲ್ ತೊಗೊಳ್ಳೋ ಪ್ರೈಸಲ್ಲಿ ನಿಮಗೆ DSG ಗೇರ್ ಬಾಕ್ಸ್ ಇರುವಂತಹ ಆಟೋಮೆಟಿಕ್ ವೆಂಟೋ ಸಿಗ್ತಾ ಇದೆ. 2018 ಮಾಡಲ್ಲು, ಸಿಂಗಲ್ ಓನರು, ಮಿಂಟ್ ಕಂಡೀಷನ್ನು, ಅರೌಂಡ್ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ. ಇದರಲ್ಲೂ ಕೂಡ ಆಟೋ ಫೋಲ್ಡಿಂಗ್ ORVMs ಜೊತೆಗೆ 16 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಸೆಕೆಂಡ್ ರೋಲ್ಲೂ ಕೂಡ AC ವೆಂಟ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸು 8,25,000 ಹೇಳ್ತಿರೋದು. 7,95,000ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀನಿ. ಫುಲ್ ಆ್ಯಂಡ್ ಫೈನಲ್ ಪ್ರೈಸು, ಇದಕ್ಕಿಂತ ಕಡಿಮೆ ಆಗಲ್ಲ, ಯಾಕೆಂದರೆ ಡೀಸೆಲ್ ವೆಹಿಕಲ್ ಇದು. ಇನ್ನು ನೆಕ್ಸ್ಟ್ ವೆಹಿಕಲ್ ಒಂದು i20 ಇದೆ. i20 ಆಸ್ತಾ ಆಪ್ಷನಲ್ಲು 6 ಏರ್ ಬ್ಯಾಗ್ ಗಾಡಿ, 2020 ಮಾಡಲು, ಸೆಕೆಂಡ್ ಓನರು, 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬೆಸ್ಟ್ ಪ್ರೈಸಿಂಗಲ್ಲಿದೆ ಇದು. ಇದು ಕೂಡ i20 2020 ಮಾಡಲು. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೋಬೋದು. ಅರೌಂಡ್ 7 ಲ್ಯಾಕ್ ಹೇಳ್ತಾರೆ, ಮಿನಿಮಮ್ ಅಂದ್ರೂ 650 ಮೇಲೆ ಹೇಳ್ತಾರೆ. ನಮ್ಮ ಹತ್ರ 630ಗೆ ಫೈನಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಓಕೆನಾ, ಲೇಟೆಸ್ಟ್ ಮಾಡಲು ಗಾಡಿ, ಎಲ್ಲ ಫೀಚರ್ಸು ಬರುತ್ತೆ, ಆಸ್ತಾ ಆಪ್ಷನಲ್ ಆಗಿರೋದ್ರಿಂದ. ಇನ್ನು ಒಳ್ಳೆ ಗೇಜ್ ಇರುವಂತಹ ಗಾಡಿ ನೋಡ್ತಾ ಇದ್ದೀರಾ. ಸೆಲ್ಟೋಸು ಕ್ರೆಟಾ ಪ್ರೈಸಲ್ಲಿ, ಅಂದರೆ ನಿಮಗೆ ಹೊಸ ಗಾಡಿ ತೊಗೊಳ್ಳೋ ಪ್ರೈಸಲ್ಲಿ 30 ಲ್ಯಾಕ್ಸ್ ಗಾಡಿ, ಯೂಸ್ಡ್ ವೆಹಿಕಲ್ಲು, ಜೀಪ್ ಕಾಂಪಸ್ ಸಿಕ್ಬಿಡುತ್ತೆ. ಆ್ಯಂಡ್ ರೀಸೆಂಟ್ಲಿ ಮೇಜರ್ ಸರ್ವಿಸ್ ಕೂಡ ಆಗಿದೆ. 1 ಲ್ಯಾಕ್ ಕಿಲೋಮೀಟರ್ ಡ್ರಿವನ್ ಆಗಿದೆ. 2019 ಮಾಡಲ್ ಜೀಪ್ ಕಾಂಪಸ್ಸು, ಲಿಮಿಟೆಡ್ ಆಪ್ಷನಲ್ ವೇರಿಯಂಟ್ ಇದು. ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಇದರ ಸೌಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಎಲ್ಲ ಫೀಚರ್ಸ್ ಇರುವಂತಹ ಈ ಒಂದು ಜೀಪ್ ಕಾಂಪಸ್ಸು ಜಸ್ಟ್ 13,50,000 ಹೇಳ್ತಿರೋದು. ಕಸ್ಟಮರ್ ವೆಹಿಕಲ್ ಇದು. ಡೈರೆಕ್ಟ್ ಕಸ್ಟಮರ್ RC ಓನರ್ಗೆ ಡೈರೆಕ್ಟು ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. RC ಓನರ್ ಪೇಮೆಂಟ್ ಆಗಿರುತ್ತೆ ಇದು. ಸೊ ಈ ಗಾಡಿಯ ಪ್ರೈಸು 13,50,000 ಹೇಳ್ತಿರೋದು. 12,50,000 ರೇಂಜಲ್ಲಿ ಫೈನಲ್ ಆಗುತ್ತೆ. ಬೆಸ್ಟ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ, ಫೈನಲ್ ಪ್ರೈಸು. ಡೈರೆಕ್ಟಾಗಿ ವಿಸಿಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ಲು ಒಂದು ಮಾಡಿಫೈ ಆಗಿರುವಂತಹ ಥಾರ್ ನೋಡ್ತಾ ಇದ್ದೀರಾ. ಸೊ ಇದು ನೋಡ್ತಿರ್ಬೋದು, ಅಲಾಯ್ ವೀಲ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 1.5 ಲ್ಯಾಕ್ಸ್ ವರ್ತ್ ಆಫ್
ಅಲಾಯ್ ವೀಲ್ಸ್ ಆ್ಯಂಡ್ ಟೈರ್ಸು ಇದರಲ್ಲಿ ಇರೋವಂಥದ್ದು. ಆ್ಯಂಡ್ ನೋಡ್ತಾ ಇದ್ದೀರಾ ಫ್ರಂಟ್ ಗ್ರಿಲ್ ಚೇಂಜ್ ಆಗಿದೆ ಆ್ಯಂಡ್ ಮೆಟಲ್ ಬಂಪರ್ ಹಾಕಿದ್ದಾರೆ. ಸೊ ಫುಲ್ಲಿ ಮಾಡಿಫೈ ಮಾಡಿದ್ದಾರೆ. ಆಲ್ಮೋಸ್ಟ್ 3 lakhs ವರ್ತ್ ಆಫ್ ಆಕ್ಸೆಸರೀಸ್ ಇದಕ್ಕೆ ಹಾಕಿದ್ದಾರೆ. ಇನ್ನು ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ 2023 ಮಾಡಲ್ಲು, ಸಿಂಗಲ್ ಓನರು, ನೀಟ್ಲಿ ಮೇಂಟೈನ್ಡ್ ಗಾಡಿ ಇದು. ಜಸ್ಟ್ 70,000 ಓಡಿರೋದು. ಕಂಪ್ಲೀಟ್ ಏನು ಓಡಿದೆ ಎಲ್ಲ ಹೈವೇಸಲ್ಲೇ ಡ್ರೈವ್ ಆಗಿರೋವಂಥದ್ದು. ಅಂದರೆ ಬೆಂಗಳೂರು ಟು ಗೋವಾ ಇವ್ರದ್ದು ರೆಸ್ಟೋರೆಂಟ್ ಬಿಸ್ನೆಸ್ ಇದೆ ಗೋವಾದಲ್ಲಿ. ಸೊ ಅದಕ್ಕೋಸ್ಕರ ಯೂಸ್ ಆಗಿರುವಂತಹ ಗಾಡಿ ಅಷ್ಟೇ ಇದು. ಬ್ಯೂಟಿಫುಲ್ ಆಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರಾ 4 wheel ಡ್ರೈವ್ ಅಲ್ಲ ಸರ್ ಇದು, 4 wheel ಡ್ರೈವ್ ತಾರು. ಕಸ್ಟಮರು ಇಲ್ಲೇ ಇದ್ದಾರೆ. ಸೊ ಇದು ಡೈರೆಕ್ಟ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ತಾರು, ಜಸ್ಟ್ ಒಂದು 3 ಲಕ್ಷ ತೊಗೊಂಬನ್ನಿ ಡೌನ್ ಪೇಮೆಂಟು, ಈ ಗಾಡಿ ನಿಮ್ಮದಾಗುತ್ತೆ. ಹಿಂದೆ ನೋಡ್ತೀರಾ ಅಂತ ಹೇಳಿದ್ರೆ ಟೈಲ್ ಲ್ಯಾಂಪ್ ಆಗಲಿ, ಸೈಡ್ ಸ್ಟೆಪ್ ಆಗಲಿ, ಇದೆಲ್ಲ ಚೇಂಜ್ ಆಗಿದೆ. ಸಕ್ಕತ್ತಾಗಿದೆ ಗಾಡಿ. ಸೊ ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಆ್ಯಂಡ್ ಫುಲ್ ಬಾಡಿ PPF ಆಗಿದೆ. ಮುಂದೆಗಡೆ ಏನು ನೋಡ್ತಾ ಇದ್ದೀರಾ ಬಾನೆಟ್ ಮೇಲೆ PPF ಅಂದರೆ ರೆಗ್ಯುಲರ್ ಯೂಸ್ ಮಾಡ್ತಿದ್ರಿಂದ ಇವರು ಹೈವೇಲಿ ಸ್ವಲ್ಪ ಎದ್ದಿದೆ, ಅದನ್ನು ಹಾಕ್ಕೊಡ್ತಾರೆ ಇವರು. ಸೊ ಗಾಡಿಯ ಪ್ರೈಸು ಕಸ್ಟಮರ್ ಹೇಳ್ತಿರೋದು 15.5 lakh, 15 lakh ಒಳಗಡೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಬನ್ನಿ ವಿತ್ ಫ್ರೆಶ್ ಇನ್ಶೂರೆನ್ಸು ಬೆಸ್ಟ್ ಪ್ರೈಸಲ್ಲಿ, ಅದು ಕೂಡ ಸ್ಟಾಕ್ ಅಲಾಯ್ ವೀಲ್ಸು ಕೊಡ್ತಾರೆ, ಬೇಕಾದರೆ ನೀವು ಇಟ್ಕೋಬೋದು. ಸೊ ಜಸ್ಟ್ 15 lakhs ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ಇನ್ನೂ ಒಂದು ಲೇಟೆಸ್ಟ್ ಮಾಡಲು ಸ್ಯಾಂಟ್ರೋ ಮೊನ್ನೆ ಅಷ್ಟೇ ಪೋಸ್ಟ್ ಮಾಡಿದ್ದೆ, 13 ಮಾಡಲು, ಇದು ಬುಕ್ ಆಗಿದೆ. 17 ಮಾಡಲ್ ಸಿಂಗಲ್ ಓನರ್ ಇನ್ನೊಂದು ಆಲ್ಟೋ ಇದೆ ನೋಡ್ತಿರ್ಬೋದು. ನೋಡ್ತಿದ್ದೀರಾ ಲೇಟೆಸ್ಟ್ ಮಾಡಲ್ ಗಾಡಿ. ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಇದ್ರು ಈ ಗಾಡಿ ನಿಮ್ದಾಗುತ್ತೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,80,000 ಫೈನಲ್ ಆಗುತ್ತೆ. ನೆಕ್ಸ್ಟ್ 2 ವೆಹಿಕಲ್ ಏನು ತೋರಿಸ್ತಾ ಇದ್ದೀನಿ. 2 ವೆಹಿಕಲ್ದು ಬೆಸ್ಟ್ ಪ್ರೈಸು ಡೈರೆಕ್ಟ್ ಕಸ್ಟಮರ್ ಪ್ರೈಸ್ ಹೇಳ್ಬಿಡ್ತೀನಿ. ಅದ್ರ ಮೇಲೆ 2% ಕಮಿಷನ್ ಇರುತ್ತೆ ಈ 2 ವೆಹಿಕಲ್ಗೆ ಮಾತ್ರ, ಓಕೆನಾ. ಸೊ 2014 ಮಾಡಲ್ ಪೆಟ್ರೋಲು, 3rd ಓನರ್ ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ, ಓಕೆನಾ. ಸೊ ಮಿಡ್ ವೇರಿಯಂಟ್ ಇದು. ಇದರಲ್ಲಿ ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಇದೆ. ಗಾಡಿ ಚೆನ್ನಾಗಿದೆ, ಓಕೆನಾ, ಒಂದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಸೊ ಈ ಗಾಡಿಯ ಪ್ರೈಸು 2,10,000 ಫೈನಲ್ ಆಗುತ್ತೆ. 14 ಮಾಡಲ್ ಫಿಗೋ. ಇನ್ನು 15 ಮಾಡಲ್ಸ್ ಕೂಡ ರ್ಯಾಪಿಡ್ ನೋಡ್ತಾ ಇದ್ದೀರಾ. ಇದು ಕೂಡ 3rd ಓನರ್ ವೆಹಿಕಲ್ಲು, ಕಸ್ಟಮರ್ ವೆಹಿಕಲ್ಲು. ಇದನ್ನು ಬೆಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ, ಕಸ್ಟಮರ್ ಪ್ರೈಸೇನೆ, ಓಕೆನಾ. ಕಸ್ಟಮರ್ ಕೊಡಬೇಕಾಗಿರೋ ಪ್ರೈಸು, ಅದ್ರ ಮೇಲೆ 2% ಕಮಿಷನ್ ಇರುತ್ತೆ. ಸೊ 3,75,000 ನಿಮಗೆ 2015 ಮಾಡಲ್, ಅದು ಕೂಡ ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ. 2 ವೆಹಿಕಲ್ ಡೈರೆಕ್ಟ್ ಕಸ್ಟಮರ್ದಾಗಿರೋದ್ರಿಂದ ಫಸ್ಟ್ ಬನ್ನಿ ಗಾಡಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದರೆ ಪ್ರೈಸಿಂಗು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬೋದು ಅಂತ ಅನಿಸಿದ್ರೆ ಒಂದ್ಸಲಿ ಡೈರೆಕ್ಟ್ ಕಸ್ಟಮರ್ಗೆ ಫೋನ್ ಮಾಡೋಣ. ಅವ್ರು ಏನು ಪ್ರೈಸು ಫೈನಲ್ ಹೇಳ್ತಾರೆ ಅದೇ ಪ್ರೈಸಿಂಗು ನಿಮಗೆ ಮಾಡಿಕೊಡ್ತೀನಿ. 2015 ಮಾಡಲು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ, ರೇರಲ್ಲೂ AC ವೆಂಟ್ ಬರುತ್ತೆ. ಒಳ್ಳೆ ಗಾಡಿ. 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೊ 3 XUVಲಿ 1 XUV ಬುಕ್ ಆಗಿದೆ ಅಂತ ಹೇಳಿದ್ನಲ್ಲ, ಅದಿದೆ XUV. ಇವಾಗ ಇನ್ನೊಂದು ಗಾಡಿ XUV ನೋಡೋದಾದರೆ, ಸೊ ಇದು ಕೂಡ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲೇ. ಇದಕ್ಕೂ ಡೈರೆಕ್ಟ್ ಕಸ್ಟಮರ್ ಪ್ರೈಸಿಂಗ್ನೇ ಹೇಳ್ಬಿಡ್ತೀನಿ. ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಕಸ್ಟಮರ್ದು ಅಂತ. 2015 ಮಾಡಲ್ ಗಾಡಿ ಇದು, ಸನ್ರೂಫ್ ವೇರಿಯಂಟು. 15ನಲ್ಲಿ W8ಅಲ್ಲೇ ಸನ್ರೂಫ್ ಬರ್ತಾ ಇದ್ದಿದ್ದು, W10 ಬರ್ತಾ ಇರಲಿಲ್ಲ ಅವಾಗ. ಸೊ ಇದರಲ್ಲೆಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲು, ಅಲಾಯ್ ವೀಲ್ಸ್ ಎಲ್ಲ ಸೇರಿ. ಸೊ ಈ ಗಾಡಿಯ ಪ್ರೈಸು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ನು 6,15,000 ಬೆಸ್ಟ್ ಪ್ರೈಸಲ್ಲಿ ಸನ್ರೂಫ್ ಗಾಡಿ ಸಿಗ್ತಾ ಇದೆ, ಅದು ಕೂಡ XUV. ಇದು ಕೂಡ 3rd ಓನರ್ ವೆಹಿಕಲ್ಲು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ, ಆ್ಯಂಡ್ ನಿಮ್ಮ ಹತ್ರನೂ ಗಾಡಿ ಇದ್ದು ಪಾರ್ಕ್ ಆ್ಯಂಡ್ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಕಾರ್ ದುನಿಯಾದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಪಾರ್ಕ್ ಆ್ಯಂಡ್ ಸೇಲ್ ಮಾಡಿಕೊಡ್ತೀವಿ. ಅಂದರೆ ಪಾರ್ಕಿಂಗ್ ಚಾರ್ಜಸ್ ಏನೂ ಇರಲ್ಲ, ಓನ್ಲಿ ಕಮಿಷನ್ ಬೇಸಿಸಲ್ಲಿ ನಾವು ಸೇಲ್ ಮಾಡಿಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ, ಅದು ಕೂಡ ಒನ್ಸ್ ಆಫ್ಟರ್ ಸೇಲು ನೀವು ಕಮಿಷನ್ ಕೊಡಬೇಕಾಗಿರೋದು, ಅದಕ್ಕಿಂತ ಮುಂಚೆ 1 ರೂಪಾಯಿನೂ ಕೊಡುವಂಥ ಅವಶ್ಯಕತೆ ಇರಲ್ಲ. ಸೊ ಮಾರ್ಕೆಟಲ್ಲಿ ಏನು ಡೀಲರ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಆ್ಯಸ್ ಪರ್ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸು ನಿಮಗೆ ಗಾಡಿಗಳನ್ನ ಸೇಲ್ ಮಾಡಿಕೊಡ್ತೀವಿ. ಸೊ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ನಿಮಗೆ ಬೇಕಾಗಿರುವಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.